God. Wow. ಅಲ್ಲ ಆರ್ಡರ್ ಮಾಡಾಯಿತು. ಹಾಯ್ ಆಲ್, ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಇಲ್ಲಿ ನೋಡ್ಬೋದು ಅಕ್ಕ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಅವ್ರು ಬಂದರು ಅಂತಾನೆ ಅವ್ರಿಗೋಸ್ಕರ ಚಿಕನ್ ಆರ್ಡರ್ ಮಾಡಿದ್ರು. ಬಟ್ ಪಾಪ ನಮ್ಮ ಮಾವನ್ ಕೂಡ ಒಂದು ಅರ್ಜೆಂಟ್ ಕೆಲಸ ಬಂತು, ಅದಕ್ಕೆ ಇದಕ್ಕಿದ್ದಂಗೆ ಹೊರಟ್ಬಿಟ್ರು. ಅಕ್ಕ ಅದೇ ಹೇಳ್ತಾಳೆ ಇರಿ ಊಟ ಮಾಡಿಬಿಟ್ಟು ಹೋಗಿರಂತೆ ಅಂತ. ಬಟ್ ನಮ್ಮ ಮಾವ ಇಲ್ಲ ಅಮ್ಮ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬರ್ತೀವಿ ಅಂತ ಅಂದ್ಕೊಂಡು ಸ್ವಲ್ಪ ಕೆಲಸ ಇದ್ದಾರೆ ನಾವು ಮುಗಿಸ್ಕೊಂಡು ಹೋದರು. ಅಕ್ಕ ಏನು ಮಾಡ್ತಿದ್ಯಾ? ಕಬಾಬ್ ಮಾಡ್ತಾ ಇದೀನಿ. ಆದ್ರೆ ಇದೆಲ್ಲ ಸ್ಕಿನ್ ಔಟ್ ಇದೆ ಇದಲ್ಲ. ಯಾಕೆ? ಹಾ ಹೌದು ಮಗನೇ, ಸ್ಕಿನ್ ಔಟ್ ಆಗ್ತೈತಲ್ವಾ? ಸ್ಕಿನ್ ಔಟ್ ಅಂದ್ರೆ ಮಸಾಲೆ ಎಲ್ಲ ಬರುತ್ತೆ. ನೀನು ಜಾಸ್ತಿ ಆಣಿಸ್ಬೇಡ ಕಣಕ್ಕ ಸೌಟ. ಯಾಕೆ ಆಗ್ತಿದೆ? ನಿಮ್ಮ ಪ್ರಕಾರ ಏನಾಗಿದೆ? ನನ್ನ ಪ್ರಕಾರ ಅವರು ನಾನು ನಾರ್ಮಲ್ ಕಬಾಬ್ ಮಸಾಲ ಕೊಡ್ಬೇಕಿತ್ತು. ಅವ್ರು ಏನ್ ಮಾಡಿದ್ರು ಗೊತ್ತಾ? ಅದು ತಂದೂರಿ ಕಬಾಬ್ ಮಸಾಲ ಅಲ್ಲ, ಮೊಟ್ಟೆ ಹಾಕ್ಬೇಕಿತ್ತು ಕಣೆ. ಮೊಟ್ಟೆ ಮಿಸ್ಸಿಂಗ್, ಅದಕ್ಕೋಸ್ಕರನೇ ಮೊಟ್ಟೆ ಹಾಕಿಲ್ಲ ಅಂತ. ಹಾಕಿಲ್ಲಂದ್ರೆ ಚೆನ್ನಾಗಿ ಬರುತ್ತೆ ಕಣೆ, ನಾನು ಮಾಡಿದ್ದೀನಲ್ಲ. ಗೈಸ್ ಇದು ಏನ್ತಕ್ಕೆ ಹಾಕ್ತಿರಂತ ಹೇಳಿ? ಮಸಾಲೆ ಪ್ರಾಬ್ಲಮ್, ಮೊಟ್ಟೆ ಹಾಕಿಲ್ವಲ್ಲ ಅದಕ್ಕೆ ಪ್ರಾಬ್ಲಮ್, ಅಥವಾ ಏನು ಬೇರೆ ಪ್ರಾಬ್ಲಮ್ ಇದ್ರೆ ಕಾಮೆಂಟ್ ಮಾಡಿ, ಓಕೆನಾ? ಕಮಿಂಗ್ ಬ್ಯಾಕ್ ಗೈಸ್, ಇವಾಗ ಲಡ್ಡು ಮಾದು ನಾನು ಬಾರ್ ಟೈಮ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಫುಡ್ ರೂಟೀನ್ ಕೇಳಿದ್ರಿ. ಫುಡ್ ರೂಟೀನ್ ಆಲ್ರೆಡಿ ನಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಇವಾಗ ಈ ಒಂದು ರೂಟೀನ ಶೇರ್ ಮಾಡೋಣ ಅಂತ. ಸೊ ಸ್ನಾನಕ್ಕಿಂತ ಮುಂಚೆ ಲಡ್ಡು ಮಾದು ಆಟ ಸಾಮಾನು, ಟವಲು, ಕ್ರೀಮು, ಬಟ್ಟೆ ಎಲ್ಲ ಎತ್ತಿಡ್ತೀನಿ. ಆ್ಯಂಡ್ ಏನು ಗೊತ್ತಾ ಗೈಸ್, ಈ ಥರ ಸ್ನಾನ ಮಾಡಿಸ್ಬೇಕಾದ್ರೆ ಲಡ್ಡು ಮಾಗಿ ಫಸ್ಟು ಆಟ ಸಾಮಾನು ತಗೋತೀನಿ. ಬಿಕಾಸ್ ನನ್ನ ತಲೆಗೆ ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ಸತಿ ಅಳ್ತಾನೆ. ಅದನ್ನ ಸ್ವಲ್ಪ ಡೈವರ್ಟ್ ಮಾಡೋಕ್ಕೆ ಈ ಥರ ಆಟ ಸಾಮಾನು ಜೊತೆ ಸ್ನಾನ ಮಾಡಿಸೋದ್ರಲ್ಲ ಸ್ವಲ್ಪ ಡೈವರ್ಟ್ ಆಗ್ತಾನೆ, ಹಾಗೂ ಆರಾಮಾಗಿ ಕೂಡ ಸ್ನಾನ ಮಾಡಿಸ್ಬೋದು. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಿರೋದು ಜಾನ್ಸನ್ಸ್ ಬೇಬಿಯವರ ಟಾಪ್ ಟು ಟೋ ಬೇಬಿ ವಾಶ್. ಇದು ನಾನು ತುಂಬ ಟೈಮಿಂದನೇ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ಪ್ರೀವಿಯಸ್ ಟೈಮ್ ನಿಮ್ಗೆ ಹೇಳಿರ್ಬೋದು ಅಲ್ವಾ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ. ಜೆಂಟಲ್ ಕೇರಿಂಗ್ ಹಾಗೂ ಒಂಥರ pH ಬ್ಯಾಲೆನ್ಸ್ಡ್ ಆ್ಯಂಡ್ ಸೋಪ್ ಫ್ರೀ. ಮಕ್ಕಳಿಗೆ ಈ ಥರ ಕಣ್ಣು ಇರಿಟೇಟ್ ಆಗೋದು, ಬಿಕಾಸ್ ಕಣ್ಣಲ್ಲಿ ಈ ಥರ ಶಾಂಪೂ ಸೋಪ್ ಹೋದ್ರೆ ಇರಿಟೇಟ್ ಆಗೋ ಥರ ಏನೂ ಆಗಲ್ಲ ಗೈಸ್. ಹಾಗೂ ತುಂಬಾ ಒಂಥರ ಫ್ರೆಂಡ್ಲಿಯಿಂದ ಮಾಡಿರೋದಂತಾನೆ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಟ್ ಆ್ಯಕ್ಚುಲಿ ಕಮ್ಸ್ ವಿತ್ ನೋ ಮೋರ್ ಟಿಯರ್ಸ್ ಫಾರ್ಮುಲಾ. ಸೊ ಇದು ಕಣ್ಣು ಹಾಗೂ ಸ್ಕಿನ್ಗೆ ಇರಿಟೇಷನ್ ಏನೂ ಕೊಡಲ್ಲ. ಮಕ್ಕಳಿಗೆ ಸ್ನಾನ ಮಾಡೋದು ಒಂಥರ ಫನ್ ಟೈಮ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಲೈಕ್ ಆಟ ಆಡ್ತೀವಲ್ಲ ಆ ಥರ ಫೀಲ್ ಆಗುತ್ತೆ. ಲಡ್ಡುಬಾಗಿ ಲಿಟ್ರಲಿ ಸ್ನಾನ ಮಾಡಿಸ್ಬೇಕಾದ್ರೆ ನಾನೇ ಮತ್ತೆ ಮಾಡ್ಕೋತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ. ನೋಡ್ಬೋದು ಅವ್ನಿಗೆ ನಾನು ಏನು ಮಾಡ್ತಾ ಇದ್ದೀನೋ ಅಂತಿರ್ಗ ನನಗೆ ಅದೇ ಮಾಡ್ತಾ ಇದ್ದೇನೆ. ಎನಿವೇಸ್ ಕಮಿಂಗ್ ಬ್ಯಾಕ್, ಸೊ ಈ ಒಂದು ಬೇಬಿ ವಾಶ್ ಇದೆಯಲ್ಲ, ಜಾನ್ಸನ್ಸ್ ಒಂದು ಯೂನಿಕ್ ಇಂಟೆಲಿಜೆಂಟ್ ಮಿಸಲ್ ಫಾರ್ಮುಲಾ ಇದೆ ಅಂತಲೇ ಹೇಳ್ಬೋದು. ಇದನ್ನ GIM ಫಾರ್ಮುಲಾ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ, ಇಟ್ ಹ್ಯಾಸ್ ಲಾರ್ಜರ್ ಮಿಸಲ್ಸ್ ದಟ್ ಎಫೆಕ್ಟಿವ್ಲಿ ಕ್ಲೀನ್ಸ್ ಅ ಬೇಬಿ ಸ್ಕಿನ್ ವಿದೌಟ್ ಗೋಯಿಂಗ್ ಟು ಡೀಪ್. ಆ್ಯಂಡ್ ತುಂಬ ಚೆನ್ನಾಗಿ ನರಿಶ್ ಹಾಗೂ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಆ್ಯಕ್ಚುಲಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಗೊತ್ತಾ, ಮಕ್ಳಿಗೆ ಸ್ನಾನ ಆದಮೇಲೆ ಮಕ್ಕಳದು ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅಂತ. ಅದಕ್ಕೋಸ್ಕರ ಒಂದು ಒಳ್ಳೆ ಕ್ರೀಮ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಪೆಷಲಿ ದಟ್ ಹ್ಯಾಸ್ ಗ್ಲೆಸರಿನ್. ಸೊ ಈ ಒಂದು ಜಾನ್ಸನ್ಸ್ ಬೇಬಿ ಕ್ರೀಮಲ್ಲಿ ಗ್ಲೆಸರಿನ್ ಇದೆ, ವಿಚ್ ಇಸ್ ಕೋಕೋನಟ್ ಬೇಸ್ಡ್. ಸೊ ಬೇಬಿ ಸ್ಕಿನ್ಗೆ ಡ್ರೈ ಆಗೋಕ್ಕೆ ಬಿಡಲ್ಲ ಗೈಸ್. ಆ್ಯಂಡ್ ನೋಡ್ಬೋದು ಲಡ್ಡುಮಾ ಫ್ರೆಶ್ ಹಾಗೂ ಕ್ಲೀನ್ ಕೂಡ ಆದ. ಪ್ರತಿ ಸತಿ ಲಡ್ಡುಮಾ ಸ್ನಾನ ಆದಮೇಲೆ ನಾನು ಈ ಒಂದು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ದಟ್ ಲಡ್ಡುಮಾ ಸ್ಕಿನ್ನು ಸಾಫ್ಟ್ ಆಗಿರಬೇಕು ಹಾಗೂ ಡ್ರೈ ಕೂಡ ಆಗಬಾರ್ದು ಅಂತ. ಗೈಸ್ ನಾನು ಜಾಸ್ತಿ ಬೇಬಿ ಪ್ರಾಡಕ್ಟ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಜಾನ್ಸನ್ಸ್ ಬೇಬಿಗೆ ಸ್ಟಿಕ್ ಆನ್ ಆಗ್ತೀನಿ. ಬಿಕಾಸ್ ಅದು ತುಂಬ ಟೈಮಿಂದನೇ ಯೂಸ್ ಮಾಡ್ಕೊಂಡು ಬರ್ತಿರೋದಲ್ವ, ಒಂಥರ ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಹೇಳ್ದಂಗೆ ಬೆಸ್ಟ್ ಏನಪ್ಪ ಅಂದರೆ, ಮಕ್ಕಳಿಗೆ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ಇರಿಟೇಷನ್ ಕೂಡ ಆಗಲ್ಲ ಹಾಗೂ ಡ್ರೈ ಕೂಡ ಆಗಲ್ಲ. ಬಿಕಾಸ್ ಇಟ್ ಆ್ಯಕ್ಚುಲಿ ಕಂಟೇನ್ಸ್ ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಗ್ಲೆಸರಿನ್. ಎನಿವೇಸ್ ಗೈಸ್, ಈ ಒಂದು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಲಡ್ಡು ಮಾದು ಚೀಕ್ಸ್, ಹ್ಯಾಂಡ್ಸ್ ಹಾಗೂ ಫೀಟಿಗೆ ಹಾಕಿ ಚೆನ್ನಾಗಿ ನೀಟಾಗಿ ಒಂಥರ ಏನಂತಾರೆ ಮಸಾಜ್ ಟೈಪ್ ಮಾಡ್ತೀನಿ. ಆ್ಯಂಡ್ ಲಡ್ಡು ಮಾ ಇಸ್ ಆಲ್ ಸೆಟ್ ಟು ಪ್ಲೇ. ಅಷ್ಟೇ ಗೈಸ್ ಲಡ್ಡು ಮಾದು ಈ ಒಂದು ಬಾರ್ ಟೈಮ್ ರೂಟೀನ್. ಗೃಹ ಪ್ರವೇಶಕ್ಕೆ ಇರೋದೇ 10-15 ದಿವಸ. ಇವಾಗ ನಾವು ಬ್ಲೌಸ್ ಹೊಲಿಯೋಕ್ಕೆ ಅಂತ ಬಂದಿರೋದು. ಇನ್ಫ್ಯಾಕ್ಟ್ ಈ ಅಂಕಲ್ ನಮಗೆ ತುಂಬ ಚೆನ್ನಾಗಿ ಪರಿಚಯ, ಅದಕ್ಕೆ ಮುಂಚೆನೇ ಫೋನ್ ಮಾಡಿ ಹೇಳಿದ್ವಿ ನಾವಿಲ್ಲಿ ಬರ್ತೀವಿ ಅಂತ. ಆ್ಯಂಡ್ ನಾವು ಅಕ್ಕ ಮೇಲೆ ಕೂಡ ಇದ್ವಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಮಮ್ಮಿ ಕೂಡ ಇಲ್ಲ, ಬಿಕಾಸ್ ಮಮ್ಮಿ ಅಳತೆ ಬ್ಲೌಸ್ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ಒಂದೊಂದು ಬ್ಲೌಸ್ ಒಂದೊಂದು ರೀತಿ ಇದೆ. ಒಂದ್ಸತಿ ಹೇಳ್ತಾರೆ ಮೈ ಅಳತೆ ಕೊಡ್ತೀನಿ ಅಂತ, ಒಂದ್ಸತಿ ಹೇಳ್ತಾರೆ ಇಲ್ಲ ಅಳತೆ ಬ್ಲೌಸ್ ತೊಗೊಂಡು ಹೋಗಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿತ್ತು. ಎನಿವೇಸ್ ಗೈಸ್, ಇವಾಗ ಮುಂಚೆ ಥರ ಹ್ಯಾಂಡ್ ವರ್ಕು ಮಷಿನ್ ವರ್ಕ್ ಅಂತ ಅಲ್ಲ, ಇವಾಗ ಕಂಪ್ಯೂಟರ್ ವರ್ಕ್ ಕೂಡ ಬಂದಿದೆ ಅಲ್ವಾ. ಆ್ಯಂಡ್ ಕಂಪ್ಯೂಟರ್ ವರ್ಕ್ ಬಂದು ಬೇರೆ ಬ್ಲೌಸ್ ಅಂದರೆ
ಬೇರೆ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ಪ್ರೈಸೇನೆ ಸಿಗೋದು. ಲೈಕ್ 1000 ರೂಪೀಸ್ ಅಥವಾ 800 ರೂಪೀಸ್ಗೆಲ್ಲ ಆ ಒಂದು ಬ್ಲೌಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಡಿಸೈನ್ ಅಂದರೆ ಕಂಪ್ಯೂಟರ್ ವರ್ಕೇ ಮಾಡ್ಸೋಣ ಅಂತ ಅಂದ್ಕೊಂಡು ಲೈಕ್ ಅದನ್ನೇ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ತಿರೋದು. ಅಂದರೆ ಗ್ರ್ಯಾಂಡ್ ಸೀರೆ, ಗ್ರ್ಯಾಂಡ್ ರೇಷ್ಮೆ ಸೀರೆ ಇರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಸೀರೆ, ಅದಕ್ಕೆ ಮಾತ್ರ ಸ್ವಲ್ಪ ಲೈಟಾಗಿ ಹ್ಯಾಂಡ್ ವರ್ಕು. ಇಲ್ಲ ಅಂತಂದರೆ ಒಂದು 4000-3000 ರೂಪಾಯಿ ಸೀರೆಗೆಲ್ಲ ಈ ಥರ ಮಷಿನ್ ವರ್ಕೇ ಮಾಡಿಸಿರೋದು. ಬಿಕಾಸ್ ಇವಾಗ 4000 ರೂಪಾಯಿ ಸೀರೆ ತಗೊಂಡು 4000 ರೂಪಾಯಿ ಬ್ಲೌಸ್ ಹೊಲಿಯೋಕೆ ಕೊಟ್ಟರೆ ಅದು ಸ್ವಲ್ಪ ವೇಸ್ಟ್ ಅಂತ ನನಗೆ ಅನಿಸುತ್ತೆ ಗೈಸ್. ಅದಕ್ಕೋಸ್ಕರನೇ ಸ್ವಲ್ಪ ರೀಸನಬಲ್ ಆಗಿ ಇರಲಿ ಅಂತ ಅಂದ್ಕೊಂಡು, ಆ್ಯಂಡ್ ಇವಾಗ ಬಜೆಟ್ ಕೂಡ ತುಂಬಾ ಟೈಟ್ ಆಗಿಬಿಟ್ಟೈತೆ. ಆಯಿತು ರೀಸನಬಲ್ ಆಗಿ ಇರಲಿ ಅಂತ ಅಂದ್ಕೊಂಡು ಈ ರೀತಿ ನಾವು ಕಂಪ್ಯೂಟರ್ ಡಿಸೈನ್ನ ಮಾಡಿಸ್ಕೊತಾ ಇದ್ದೀವಿ. ಬ್ಲೌಸ್ ಪೀಸ್ ಮೇಲೆ ಉಪ್ಪು ಮತ್ತು ಪಲ್ಕೆ ಇಟ್ಟು ಪೂಜೆ ಮಾಡಿರೋದು. ಅಂದರೆ ಮನೆ ಲಕ್ಷ್ಮಿ ಅಲ್ವಾ. ಚೆನ್ನಾಯ್ತಲ್ಲ. ಇನ್ನೊಂದು ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ. ಎಲ್ಲಿ ಟ್ರೆಂಡ್ಸ್ ಅಲ್ಲ, ಅವಾಸನ ಈ ತರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಟ್ರೆಂಡ್ಸ್ ಅಂತ. ಸೊ ಫ್ರೆಂಡ್ಸ್, ಇವತ್ತು ಬಂದು ಧನ್ತೆರೇಸ್ ಅಲ್ವಾ, ಅಂದ್ರೆ ಏನಾದ್ರು ಚಿನ್ನ ಬೆಳ್ಳಿ ತಗೋಬೇಕು. ಅದಕ್ಕೋಸ್ಕರ ನಂದು ಈ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇದು ಒಂದು ಬೆಳ್ಳಿದು ಬ್ರೇಸ್ಲೆಟು, ನೋಡೋಕ್ಕೆ ಸ್ವಲ್ಪ ಡೈಮಂಡ್ ತರಾನೇ ಕಾಣಿಸ್ತಾ ಇದೆ, ಬಟ್ ಸಿಲ್ವರ್ ಬ್ರೇಸ್ಲೆಟ್ ತಗೊಂಡಿರೋದು. ಸಖತ್ತಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಅಕ್ಕ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಒಂಥರ ಡೈಮಂಡ್ ತರ ಮಿಂಚ್ತೈತೆ ಅಲ್ವಾ. ಎಷ್ಟಾಯ್ತು ಇಲ್ಲ? 4600. 4300. ಎಷ್ಟು ಇದು ಬೆಳ್ಳಿ ಇವಾಗ ಗ್ರಾಮು? 168. ಒಂದೊಂದು ಅಂಗಡಿಲಿ ಒಂದೊಂದ್ ತರ ಹಾಕೊಂಡಿದ್ದೀನಿ ನಾನು. ಪರವಾಗಿಲ್ಲ, ನನ್ನ ಕೈಲಿ ಚಿನ್ನ ಇದೆ, ನಿನ್ ಬೆಳ್ಳಿ ಹಾಕು. ಇದು ಜಾಯ್ ಲುಕಾಸ ಇಲ್ಲ, ಮಲ್ಬಾರ್ಸ್ ನೋಡ್ಬೋದು ಅಲ್ವಾ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ, ಚೆನ್ನಾಗಿದೆ. ನಮ್ಮ ಅಕ್ಕ ಗೈಸ್ ಹೊಸ ಮಾಂಗಲ್ಯ ಚೈನ್ ತಗೊಂಡ್ಲು. ತೋರ್ಸಕ ಯಾವಾಗ ರಿವೀಲ್ ಮಾಡ್ತೀಯ? ಯಾವಾಗ ರಿವೀಲ್ ಮಾಡ್ತೀಯ? ನಮ್ಮ ಅಕ್ಕ ಒಂದು 50 ಗ್ರಾಮ್ ಮಾಂಗಲ್ಯ ಚೈನ್. ಅಕ್ಕ ನನ್ ಬಾಯಿ ಅರ್ಕೆಯಿಂದ ಹಂಗೆ ಆಗ್ಲಿ, ಸುಮ್ನಿರೆ, ಹಂಗೆ ಆಗ್ಲಿ ಬಿಡು. ತಗೋ ನೋಡಿ, ಇವತ್ತು ಧನ್ತೆರಸ್ ಏನಾದ್ರು ತಗೋಬೇಕು, ಬೆಳ್ಳಿ ಇಲ್ಲಾಂದ್ರೆ ಚಿನ್ನ ತಗೊಳಕ್ಕೆ. ಚಿನ್ನದ ತುಂಬಾ ರೇಟ್ ಜಾಸ್ತಿ ಆಗಿದೆ. ಚಿನ್ನದ ರೇಟ್ಗಿಂತನೂ ಅತಿ ಆಗ್ಬಿಟ್ಟಿದೆ. ನನ್ನ ಬಜೆಟ್ ಅಲ್ಲೂ ಚಿನ್ನ ಬರ್ತಾ ಇರಲಿಲ್ಲ. ಹೋಗ್ಬಿಟ್ಟು ಆಕ್ಚುಲಿ ನಾನು ಮೀನ್ ತಗೊಳಕ್ ಹೋಗಿದ್ದೆ. ಮೀನು ಚಿಕ್ಕ ಮೀನು ತುಂಬಾ ಒಳ್ಳೇದು. ಮೀನು ಆಕ್ಚುಲಿ ನಾರ್ತ್ ಇಂಡಿಯನ್ಸ್ ಎಲ್ಲ ಇಷ್ಟು ದೊಡ್ಡ ಮೀನ್ ಇಟ್ಟಿರ್ತಾರೆ ಮನೆಯಲ್ಲಿ. ಸೊ ನಾನು ಚಿಕ್ಕ ತಗೋಬರೋಣ ಅಂತ ಹೋಗಿದ್ದೆ, ಏನೂ ಸಿಕ್ಕಿಲ್ಲ. ಅಯ್ಯೋ, ನನ್ನ ಫ್ರೆಂಡ್ಸ್ ಮನೇಲಿ ಇಷ್ಟು ದೊಡ್ಡದೈತೆ. ಎಷ್ಟು ಕೆಜಿ ಗೊತ್ತಾ? ಟಾಟಾಯ್ಸ್ ಇಡ್ತಾರೆ ಮನೇಲಿ, ಮೀನು ಇಡ್ತಾರ, ತುಂಬಾ ಒಳ್ಳೇದು. ಬಟ್ ನಾನು ನನ್ನ ಫ್ರೆಂಡ್ಸ್ ನ ನೋಡಿದೀನಿ, ಮೀನ್ ಡಾಲರ್ ಎಲ್ಲ ಹಾಕೊಂಡ್ ಇರ್ತಿದ್ರು. ಒಂದಿಬ್ರು ಜನ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಅವ್ರು ಚಿನ್ನದ ಮೀನ್ ಡಾಲರ್ ನ ಹಾಕೊಂಡಿರೋದು ನೋಡಿದೀನಿ. ಮೀನ್ ಡಾಲರ್ ಹಾಕುತ್ತೆ. ಮೀನು ತುಂಬಾ ಒಳ್ಳೇದು. ಮನೆಗೆ ಹತ್ತೊಳಕ್ ಹೋಗಿದ್ದೆ, ಅದೇ ಸಿಕ್ಕಿಲ್ಲ ನನ್ಗೆ. ಸೊ ಪ್ಲೇಟ್ ನೋಡಿದೆ, ಪ್ಲೇಟ್ ತುಂಬಾ ಅದು ಓವರ್ ಎಕ್ಸ್ಪೆನ್ಸಿವ್. 168 ರೂಪಾಯಿ. 100 ರೂಪಾಯಿ ಇದ್ದಿದ್ ಬೆಳ್ಳಿ 168 ರೂಪಾಯಿ ಆದ್ರೆ ನಾವಂತ ಬಡವ್ರು ಎಲ್ಲಿಗೆ ಹೋಗ್ಬೇಕು? ಕಳ್ಳಿ. ಅದಕ್ಕೆ ಈ ಬ್ರೇಸ್ಲೆಟ್ ನ ಹಂಗಾರೆ ಇವತ್ತು ಚಿನ್ನದ ಅಂಗಡಿ ಫುಲ್ ರಶ್? ಅಷ್ಟು ರಶ್ ಇಲ್ಲ, ಸುಮಾರಾಗಿ. ಏನ್ ರಶ್ ಅಂದ್ರೆ ಜನಗಳ ಹತ್ರ ದುಡ್ಡು ಬೇಡವಾ? ಅಷ್ಟೆಷ್ಟು ಎಷ್ಟು ನಾನ್ ನೋಡಿದ ಪ್ರಕಾರ ಎಲ್ರು ಎಷ್ಟಿಷ್ಟು ಎಲ್ಲ ಇಯರಿಂಗ್ಸ್ ಇಷ್ಟು. ಯಾರು ಹೆವಿ ಜ್ಯುವೆಲ್ಲರಿ ತಗೊಂಡಿದ್ದ ನೋಡೇ ಇಲ್ಲ. ಯಾರು ತಗೊಂಡಿರ್ಲಿಲ್ಲ. ದೇವ್ರೆ ಪರಮಾತ್ಮ ಪುಣ್ಯ ನಮ್ಗೆ ಅವಾಗ ಒಂದ್ ಸ್ವಲ್ಪ ನಮ್ ಹತ್ರ ದುಡ್ಡಿತ್ತು, ಹೆಂಗೋ ಅಕ್ಕ ಒಳ್ಳೇದಾಯ್ತು ಅವಾಗ ನಾವು ತಗೊಂಡ್ವಿ. ಜನಗಳು ಎಷ್ಟು ಬೈತಾ ಇದ್ರು, ಎಷ್ಟ್ ಚಿನ್ನ ತಗೋತೀರಾ, ಎಷ್ಟ್ ಚಿನ್ನ ತಗೋತೀರಾ ಗೊತ್ತಾ? ಎಷ್ಟ್ ಚಿನ್ನ ತಗೋತೀರಾ, ಏನ್ ನಿಮ್ಗೆ ಮಾಡೋ ಕೆಲ್ಸ ಅಲ್ವಾ? ಚಿನ್ನ ಬದಲು ಬೇರೆ ಎಂಟಕ್ಕಾದ್ರೂ ಇನ್ವೆಸ್ಟ್ ಮಾಡಿ ಅಂತ. ಇವಾಗ ಚಿನ್ನ ನಮ್ಗೆ ಡಬಲ್ ರೇಟ್ ಆಗ್ಬಿಟ್ಟಿದೆ ನಿಜವಾಗ್ಲೂ. ಇವಾಗ ಬೇರೆ ಇನ್ವೆಸ್ಟ್ ಮಾಡಕ್ಕೂ ಇದನ್ನ ಇಡ್ಬೋದು, ಮಾರ್ಬೋದು, ಏನಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ. ಚೆನ್ನಾಗಿದೆ, ಸಖತ್ತಾಗಿದೆ, ಇಷ್ಟ ಆಗುತ್ತೆ, ಸಖತ್ತಾಗಿದೆ. ಇನ್ನು ಪ್ಯಾಟರ್ನ್ಸ್ ಇತ್ತಾ? ಐತೆ, ಅದೇ ಕಡ ತರ ಐತೆ, ಈ ತರ ಬಳೆ ಐತೆ, ಈ ತರನೇ ಐತೆ, ಬಳೆಗಳು ಐತೆ ನಂಗೆ. ಬಟ್ ಇದ್ರ ಡೈಲಿ ವೇರ್ ಹಾಕೊಳಕ್ ಆಗಲ್ಲ ಅಲ್ವಾ? ಡೈಲಿ ವೇರ್ ಏನಾಗುತ್ತೆ, ಇದೆಲ್ಲ ಏನಾದ್ರು ಒಕೇಶನಲ್. ಇದು ನಾನು ಆಕ್ಚುಲಿ ಇವಾಗ ಗೃಹ ಪ್ರವೇಶ ಬರುತ್ತಲ್ಲ, ಸೊ ನಾನು 7 days ಇರ್ತೀನಿ ಊರಲ್ಲಿ. ಅದ್ರ ಡಿಸೈಡ್ ಮಾಡಿದೀನಿ, ಗೊತ್ತಿಲ್ಲ ಎಷ್ಟು ದಿವಸ. 2 days ಗ್ರ್ಯಾಂಡ್ ಆಗಿ ರೆಡಿ ಆಗ್ತೀನಿ. ನಾರ್ಮಲ್ ಡೇಸ್ ಆಗಿ ಚೂಡಿದಾರ್ ಏನಾದ್ರು ಹಾಕಿದ್ರೆ ಅದಕ್ಕೆ ಈ ತರ ಒಂದು ಡೈಲಿ ಯೂಸ್ ಅಂತ ತಗೊಂಡು. ನೈಸ್, ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸಾಕು ಸಾಕು ನೀನು. ಅಂಡ್ ಗೈಸ್, ಇದು ಬಂದು ನನ್ನ ಡ್ರೆಸ್ಸು. ನಾನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಡ್ರೆಸ್ ನ ತಗೊಂಡಿದ್ದೆ. ನನ್ನ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅದು. ಲೆಗಿಂಗ್ಸ್ ನನ್ನ ತಂಗಿದು. ನಾನ್ ಹಾಕೊಂಡಿರೋ ಡ್ರೆಸ್ ಬಂದು ಗೈಸ್, ನಾನ್ ಹಾಕೊಂಡಿರೋ ಡ್ರೆಸ್ ಬಂದು ನಮ್ಮ ಅಕ್ಕದು. ಎಲ್ಲ ನಂದೆ. ನೀನ್ ಹಾಕೊಂಡಿರೋ ಡ್ರೆಸ್ ಯಾರ್ದು? ಮೀಶೋ ಅವ್ರದ್ದು.
ಫೈನಲಿ ಗೈಸ್ ತುಂಬಾ ಟೈಮ್ ಆದ್ಮೇಲೆ ನಾವ್ ಅಮ್ಮನ್ ಮನೆಗ್ ಬಂದಿದೀವಿ. ನಾವ್ 3 ಜನ ಅಕ್ಕ ತಂಗಿ ಸೇರಿದೀವಿ. ನೆಮ್ಮದಿ ಒಂಥರ ನಮ್ ಮನೆ. ಓಕೆ, ಇವಾಗ ಫೈನಲಿ ನನ್ ಮನೆಗ್ ಬಂದಿದೀನಿ ಅನ್ನೋ ತರ ಫೀಲ್ ಆಗ್ತಿದೆ ನನಗೆ. ಅಕ್ಕ ನಿಂಗೆ ನಿನ್ ಮನೆ ಆ ಒಂದು ಕಂಫರ್ಟ್ ಚಳಿ ಅವ್ರ ಮನೆಯಲ್ಲಿ ಹುಚ್ಚರು ಸಂಘ ಅಂತ ಇವರೆಲ್ಲ ಬಂದ್ರೆ ಹುಚ್ಚರು ಸಂಘ ಆಗೋದು. ಬರೀ ನಾವೇ ಇದ್ರೆ ಹುಚ್ಚರು ಸಂಘ ಇರುತ್ತೆ. ಅಲ್ಲಿ ನಡಿಯಕ್ಕೆ ದಾರಿ ಇರಲ್ಲ, ಬರೀ ನೀರು ಇಲ್ಲ ಏನೋ ಬಿದ್ದಿರ್ತವೆ. ಆಗದೆ ನಡಿಯಕ್ಕೆ ಒಂದ್ ದಿವಸ ಮೊನ್ನೆ ಹೋಗಿದ್ದಲ್ಲ ಏನೋ ಯಾವ ಆಟ ಸಂಬಂಧ ನಮ್ಮ ಮನೆ ಬಂದ್ಬಿಡ್ಬೇಕು. ರಾತ್ರಿ ಎಷ್ಟೇ ಹೊತ್ತಾಗಿಲ್ಲ. ಜೀಜಿಗ್ ತೋರ್ಸದ್ ಹೆಂಗಿದೆ ಅಂತ ಕೇಳೆ ಅಕ್ಕ. ತೋರ್ ಬೇಡ ಬೇಡ ಸುಮ್ನೆ ಜಗಳ ಓ ಮೈ ಗಾಡ್, ವಾವ್. ಇವ್ರು ತಿಕ್ಕಂಗ್ ಕಾಣಿಸುತ್ತೆ ಅಂದ್ರೆ ಈ ಕಡೆ ಬಾ. ಸಕ್ಕದಾಗಿದೆ, ಸಕ್ಕದಾಗಿದೆ, ಒಂದು ಹೊಲಿಗೆ ಇತ್ತು ಬಿಚ್ಚೋಗ್ಬಿಟ್ಟೈತೆ. ಮಸ್ತಾಗಿದೆ ಅಲ್ವಾ ಅಕ್ಕ? ಲಿಟ್ರಲಿ ಒಂಥರ ಹೀರೋಯಿನ್ ಎಲ್ಲ ಇರುತ್ತಲ್ಲ ಡ್ರೆಸ್ ಹಾಡಲ್ಲಿ. ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಚೆನ್ನಾಗಿದೆ, ಮಸ್ತಾಗಿದೆ ಗೈಸ್. ನೋಡಿ ಗೈಸ್, ನಂದು ದಿವಾಲಿ ಡ್ರೆಸ್ ಏನೇ. ದೀಪಾವಳಿ 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 ತೋರ್ಸು. ಚೆನ್ನಾಗಿದೆ. ಆಕ್ಚುಲಿ ಇನ್ನೊಂದು ಒಳಗೆ ಬರುತ್ತೆ, ಬಿಚ್ಚೋಗ್ಬಿಟ್ಟಿದೆ. ಅದೇನ ಕೈಯಿಂದ ಮಾಡ್ಕೊಂಡ್ರಾಯ್ತು. ಮಸ್ತ್ ಬಟ್ಟೆ ಹಿಂಗ್ ಬರುತ್ತೆ. ದುಪಟ್ಟ, ಟಾಪ್ ಅಂಡ್ ಶರಾರ ಚೆನ್ನಾಗಿದೆ. ಇದು ನೆಕ್ ಒಂಥರ ಸಕ್ಕದಾಗಿದೆ ಅಲ್ವಾ? ಆತರ ಮಸ್ತಾಗಿದೆ. ಎಷ್ಟು ರೂಪಾಯಿ ಇದು? 3300. 3300 ಬರ್ತಲ್ವಾ? ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೇಮ್ ಅನ್ಯತ ಅಂಗಡಿನೇನಾ? ಇಲ್ಲ, ಮತ್ತೆ ಬೇರೆ ಅಂಗಡಿನಾ? ವಿಪಿ. ಇದು ದುಪ್ಪಟ್ಟ ಬ್ಯಾಗ್ ತೋರ್ಸು ಹೆಂಗಿದೆ? ಬ್ಯಾಗ್ ಏನಿಲ್ಲ, ಸಿಂಪಲ್ ಆಗಿದೆ. ಓ ಹಿಂಗಿದೆ ಇದು, ಟೈಟ್ ಲೂಸ್ ಮಾಡಕ್ಕೆ. ಗೈಸ್ ನೋಡಿ ಗೈಸ್, ನಂದು ಡ್ರೆಸ್ ಎಷ್ಟು ಸಕ್ಕದಾಗಿದೆ. ಹೇಗಿದೆ? ಹೆಂಗಿದೆ ಸಿಂಬು? ಸೂಪರ. ಲಡ್ಡು ಹೆಂಗಿದೆ? ಮಸ್ತ್ ಇದೆ ಕಣೆ. ನಂದು ಸೇಮ್ ಆರೆಂಜ್ ಇದೆಯಲ್ಲ ದುಪ್ಪಟ್ಟ. ಅದು ಹಂಗೇನಾ ರೆಡಿಮೇಡ್ ಅಂದ್ರೆ? ಇದು ಇಷ್ಟೇ ದುಪ್ಪಟ್ಟ, ನಾಮಕೆ ವಾಸ್ತೆ ದುಪ್ಪಟ್ಟ. ಇಷ್ಟ ಆಯ್ತು. ನಾವು ಯೂಶಲಿ ಈ ತರ ಎಥ್ನಿಕ್ ವೇರ್ ಎಲ್ಲ ಗಾಂಧಿ ಬಜಾರ್ ಅಲ್ಲೇ ಶಾಪಿಂಗ್ ಮಾಡೋದು. ಸೊ ಪ್ರತಿ ಒಂದು ಬಟ್ಟೆನೂ ಗಾಂಧಿ ಬಜಾರ್ ಅಲ್ಲಿ. ಸೊ ನಿಮ್ಗೆ ಅಂಗಡಿ ಹೆಸರು ಬೇಕಂದ್ರೆ ಅದ್ರ ಹೆಸರು ಬಿಪಿ. ಈ ಬಟ್ಟೆ ತಗೊಂಡಿರೋದು ಬಿಪಿ ಅಂಗಡಿ ಅಂತ. ಸೊ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡಬಹುದು. ಗೈಸ್ ಎಕ್ಸಾಕ್ಟ್ ಲೊಕೇಶನ್ ಕೇಳ್ತೀರಾ? ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಕೊಡಕ್ಕಾಗಲ್ಲ. ಅಲ್ಲಿ ವಿಪಿ ಅಂಗಡಿ ಯಾರಾದ್ರೂ ಹೇಳಿದ್ರೆ ಗಾಂಧಿ ಬಜಾರ್ ಮೇನ್ ಇದೋಗ್ಬಿಟ್ಟು ವಿಪಿ ಅಂಗಡಿ ಅಂತ ನೀವೇ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. 3300 ಪರವಾಗಿಲ್ಲ. ಇನ್ನು 2500 ಇನ್ನು ಖುಷಿ ಆಗೋದು. ಕೊಡ್ತಾನೆ. ನಂದು ಅದೇ ರೆಡ್ ಕಲರ್ ಇಲ್ವಾ ಈ ತರದ್ದು, 1800 ಅಲ್ಲಿ ತಗೊಂಡಿದ್ದು 2 ವರ್ಷ ಮುಂಚೆ. ಇವಾಗ ಅದೇ ತರ ಇದೇ ಬಟ್ಟೆ ಅದುವೆ, ಆದ್ರೆ ಇವಾಗ ಎಲ್ಲ 3, 4 ಆತರ ಆಗಿದೆ. ಚೆನ್ನಾಗಿದೆ, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಲ್ವಾ ಅಕ್ಕ? ನಿಂಗೆ ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದ್ ತೋರಿಸ್ತೀನಿ ನಿಮ್ಗೆ. ನಾನು ಇಲ್ಲಿ ಹೈಡ್ ಮಾಡಿದೀನಿ. ಇದು ಬಂದ್ಬಿಟ್ಟು ಇದ್ರದ್ದು ಏನಂತಾರೆ, ಇದು ಪೌಚ್ ಅಲ್ಲ. ಇದು ಇಬ್ರು ರಾಂಗ್. ನಾನು ಪೌಚ್ ಅನ್ಕೊಂಡಿದ್ದೆ, ಆದ್ರೆ ಇದು ಹ್ಯಾಂಡ್. ನಾನೇನ್ ಮಾಡ್ತೀನಿ, ನಮ್ಮ ಅತ್ತೆ ಸ್ಲೀವ್ಸ್ ಪೌಚ್ ಹೊಲ್ಸ್ತಾನ ಅಂತ ಇದೇ ಹಾಕಿದೀನಿ. ಚೆನ್ನಾಗ್ ಕಾಣುತ್ತಲ್ಲ ಪೌಚ್ ಹೊಲ್ಸಿದ್ರೆ? ಪೌಚ್ ಹೊಲ್ಸ್ಕೊಳ ಮಾಡಿ ಹಿಂಗೆ. ಅದಕ್ಕಿಲ್ಲ ಏನಂತಾರೆ, ಕಾಲ್ದ ಅಲ್ಲ ಅಲ್ಲ ಅಮ್ಮ, ಕಾಲ್ಚೀಲ. ಏ ಕಾಲ್ಚೀಲ ಅಲ್ಲ ಕಣೆ, ಅದು ಸಾಕ್ಸ್. ಕೈ ಚೀಲ ಅಲ್ಲ. ಅಮ್ಮ ಇಟ್ಕೊಳ್ಳೋದಾಗ ಎಲ್ಲಡಿಕೆ ಅಲ್ಲ, ನಮ್ಮ ಅಜ್ಜಿ ಇಟ್ಕೊಳ್ಳೋದು ಗೈಸ್ ಎಲ್ಲಡಿಕೆ ಅಲ್ಲ. ಅಮ್ಮ ಹತ್ರ ಯಾವ್ದು ಚೀಲ? ಕಾಲ್ ಚೀಲ ಗೈಸ್. ಯಾವ ಚೀಲ ಅಂತ ಕಾಮೆಂಟ್ ಮಾಡಿ. ಅದು ಅಂದ್ರೆ ಗೊತ್ತು, ಒಟ್ ಮರ್ತ್ಬಿಟ್ಟೆ ಕೈಂಡ್ ಆಫ್. ಇಲ್ಲೊಂದು ಇಟ್ಕೊಳ್ಳೋರು, ಇಲ್ಲೊಂದು ಸೀಕ್ರೆಟ್ ಇಟ್ಕೊಳ್ಳೋರು. ಸೀಕ್ರೆಟ್ ಇದ್ರೆ ದುಡ್ಡು ಇಟ್ಕೊಳ್ಳೋದು, ಇದ್ರಲ್ಲಿ ಎಲೆ ಇಟ್ಕೊಳ್ಳೋರು. ನೀನೇನ್ ಇಟ್ಕೋತೀಯ ಅದ್ರೊಳಗೆ? ನೀನ್ ಕಾಸು ಕೊಟ್ರೆ ಇಟ್ಕೋತೀನಿ ನೋಡು. ಬಂದ್ಬಿಡು. ಇದಕ್ಕೆ ಆ ಬ್ರೇಸ್ಲೆಟ್ ಹಾಕೋತೀನಿ. ಇದು ಯಾವಾಗ ಗೃಹ ಪ್ರವೇಶ ದಿವಸ ಹಾಕೋತಿಯಾ? ಇಲ್ಲಪ್ಪ, ಗೃಹ ಪ್ರವೇಶ 2 ದಿವಸನೂ ಸಾಗಿ. ಮತ್ತೆ ಇದು ಯಾವಾಗ ಹಾಕೋತಿಯಾ? ನಾಳೆಗ?
ಆ್ಯಂಡ್ ಇವಾಗ ಪೂಜೆ ಎಲ್ಲ ಮಾಡಿ ಪಟಾಕಿ ಹೊಡೆಯೋಕ್ಕೆ ಅಂತ ಹೋಗಬೇಕಿತ್ತು. ಸೊ ಮಮ್ಮಿನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಗೈಸ್. ನಿಜ ನಮ್ಮ ಅಮ್ಮ ಇಲ್ಲ ಅಂತಂದರೆ ಇನ್ನೂ ಒಂಥರ ಬೇಜಾರು, ಹಬ್ಬ ಅಂತಲೇ ಅನಿಸಲ್ಲ. ಇನ್ಫ್ಯಾಕ್ಟ್ ಒಬ್ಬಟ್ಟೆಲ್ಲ ಮಾಡೋಣ ಅಂತಾನು ಕೂಡ ಅಂದ್ಕೊಂಡ್ವಿ. ಬಟ್ ಏನು ಗೊತ್ತಾ, ಅದೇನೋ ಗೊತ್ತಿಲ್ಲ, ಅಯ್ಯೋ ಬೇಡ ಬಿಡು ಅಂತ ಅಂದ್ಕೊಂಡು ಬರೀ ಸ್ವೀಟೆಲ್ಲ ಇಟ್ಟು ಪೂಜೆ ಮಾಡಿದಾಯ್ತು ಅಷ್ಟೇ. ಸೊ ನಿಮ್ಮ ಮನೇಲಿ ದೀಪಾವಳಿ ಹಬ್ಬ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೇಲಿ ನೆಂಟರು ಬಂದಿದ್ದೀರಾ ಅಥವಾ ನೀವು ನೆಂಟರು ಮನೆಗೆ ಹೋಗಿದ್ರಾ, ಹೇಗೆ ಎತ್ತಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಇವಾಗ ನಾವು ಇಲ್ಲಿ ಸಿಂಪಲ್ ಆಗಿ ಪ್ರಾರ್ಥನೆ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಪಟಾಕಿ ಹೊಡೆಯೋಕೆ ಹೋಗಬೇಕು. ಮಕ್ಳಿಗಂತೂ ಪಟಾಕಿ ಮೇಲೇ ಕಣ್ಣು, ಯಾವಾಗಪ್ಪ ಹೊಡ್ತೀವಿ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ನಾವು ಒಂದು ಕಾಲದಲ್ಲಿ ಹಾಗೇನೆ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ಬೇಕಾದ್ರೆ ಅಯ್ಯೋ ನಮಗೆ ಪಟಾಕಿ ಕೊಟ್ಟರೆ ಸಾಕು, ಏನಾದರೂ ಮಾಡ್ಕೊಳ್ಳಿ ಆ ರೀತಿ ಯೋಚನೆ ಮಾಡ್ತಾ ಇದ್ವಿ. ಇವಾಗ ನಾವು ಅಷ್ಟು ದೊಡ್ಡವರಾಗ್ಬಿಟ್ಟು ಇವಾಗ ನಮ್ಮ ಮಕ್ಕಳು ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಜ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಲ್ವಾ. ಎಲ್ಲರ ಜೀವನದಲ್ಲೂ ಬೆಳಕಿರಲಿ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅಪ್ಪ ಅಮ್ಮನ ಜೊತೆ ಹಬ್ಬ ಮಾಡಿ ಏನೋ ಒಂಥರ ಅಭ್ಯಾಸ. ಇವಾಗ ಅವ್ರಿಲ್ಲ ಅಂತ ಅಂದರೆ ಏನೋ ಒಂಥರ ಬೇಜಾರು. ಪಾಪ ಅವ್ರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿ, ಅವ್ರಿಗೂ ಬರಬೇಕು ಅಂತ ತುಂಬಾ ಆಸೆ ಇತ್ತು, ಹಬ್ಬದಷ್ಟಾದರೂ ಬಂದುಬಿಡೋಣ ಅಂತ. ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಕೆಲಸ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಹಾಗೆ ಹೇಳ್ದಂಗೆ ಗೃಹ ಪ್ರವೇಶಕ್ಕೆ ಇನ್ನೊಂದು 10-15 ದಿವಸ ಅಷ್ಟೇ ಉಳಿದಿರಲ್ವ, ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮಾಡಬೇಕು. ಅದಕ್ಕಿಂತ ಗೃಹ ಪ್ರವೇಶ ಮುಗ್ದಾದ್ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಅಂತೂ ಉಳಿದಿದ್ದೇ ಇರುತ್ತೆ. ಬಟ್ ಏನು ಗೊತ್ತಾ, ಮುಂಚೆ ನಾವು ಏನು ಮಾಡ್ತೀವಲ್ಲ ಅದೇ ಒಂಥರ ಎಕ್ಸೈಟ್ಮೆಂಟು. ಅದಾದಮೇಲೆ ಏನೋ ಒಂಥರ ನಮಗೆ ಒಂಥರ ಸೋಂಬೇರಿ ಥರ ಅನಿಸ್ಬಿಡುತ್ತೆ. ಅಯ್ಯೋ ಬಿಡ್ತಾಗಿ ಇನ್ನೇನು ಗೃಹ ಪ್ರವೇಶನೇ ಮುಗ್ದೋಯ್ತು, ಆಮೇಲೆ ಮಾಡಿದ್ರೆ ಆಯಿತು ಅಂತ ಆ ರೀತಿ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲನೂ ಫಸ್ಟೇ ಮುಗಿಸ್ಬಿಡೋಣ, ಆದಷ್ಟು ಅವ್ರು ಅದನ್ನೇ ಟ್ರೈ ಮಾಡ್ತಿರೋದು. ಆ್ಯಂಡ್ ಹಬ್ಬ ಕೂಡ ಜೋರು ಇಲ್ಲ, ಈ ಕಡೆ ಸಿಂಪಲ್ಲು ಇಲ್ಲ, ಮೀಡಿಯಮ್ ಆಗಿ ಮಾಡಿದ್ವಿ ಗೈಸ್. ಸೊ ಸರ್ ನಿಮ್ಮ ಮನೇಲಿ ಹಬ್ಬ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಯಾರು ಎಂಜಾಯ್ ಮಾಡಿದ್ರು ಇಲ್ವೋ, ಬಟ್ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ರು. ಲಕ್ಷಿತು ಮತ್ತು ಸಿಂಬಾ ಹಾಗೂ ನಮ್ಮ ಲಡ್ಡುಮ್ಮ, ಇವ್ರು 3 ಜನಕ್ಕೆ ಈ ಥರ ಸೆಲೆಬ್ರೇಷನ್ಸು ಹಬ್ಬ ಏನೋ ಒಂಥರ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರಿಗೋಸ್ಕರ ಅಂದರೆ ನಾವು ಸೆಲೆಬ್ರೇಟ್ ಮಾಡಲೇಬೇಕಲ್ವ. ಫಸ್ಟ್ ನಾವು ಅಂದ್ಕೊಂಡ್ವಿ ಓಕೆ ಹಬ್ಬಕ್ಕೆ ಏನೋ ಒಂಥರ ಶಾಸ್ತ್ರ ಥರ 2 ಸುರ್ಸುರಿ ಬಜ್ಜಿ ತೊಗೊಂಡು ಹಚ್ಬಿಡೋಣ ಅಂತ. ಬಟ್ ಪಾಪ ಲಕ್ಷಿ ತುಂಬಾ ಹಿಂಸೆ ಮಾಡ್ತಾಯಿದ್ದ, ಅಮ್ಮ ಹಬ್ಬ ಮಾಡಬೇಕು, ಪಟಾಕಿ ತರಬೇಕು ಅಂತ. ಸೊ ಬೇಸಿಕಲಿ ಅವನ್ನೇ ಇಂಪಾರ್ಟೆಂಟು, ಬಿಕಾಸ್ ಅವ್ನಿಗೆ ಇವಾಗ ಬುದ್ಧಿ ಬಂದೈತಲ್ವ. ಸಿಂಬಾಗೆ ಹಾಗೂ ನಮ್ಮ ಲಡ್ಡುಮಾಗೆ ಈ ಥರ ಸುಮ್ಮನಿರೋ ಹಂಗಿಂಗೆ ಏನೂ ಇಲ್ಲ ಅಂತ ಅನ್ಬೋದು. ಬಟ್ ಲಕ್ಷಿತ್ಗೆ ಇವಾಗ ಎಲ್ಲನೂ ಗೊತ್ತಾಗುತ್ತೆ. ಸರಿ ಆಯಿತು, ಹಿಂಸೆ ಮಾಡಿದೆ ಅಂದ್ಕೊಂಡು. ಆ್ಯಂಡ್ ಎಸ್ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದೀನಿ, ಬಟ್ ಆನ್ ಪಾಯಿಂಟ್ ಆನ್ ಶಾರ್ಟ್ ಆ ರೀತಿ ವ್ಲಾಗ್ನ ಮಾಡಿರೋದು. ಆಲ್ಮೋಸ್ಟ್ ಒಂದು 3 days ವ್ಲಾಗ್ ಫುಲ್ ಮಿಕ್ಸ್ ಮಾಡಿ ಒಂದು ವ್ಲಾಗಲ್ಲಿ ಹಾಕಿರೋದು. ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಯಾಕೆ ಇಷ್ಟು ದಿವಸ ವ್ಲಾಗ್ ಹಾಕಿಲ್ಲ ಅಂತ. ಬಿಕಾಸ್ ಹಬ್ಬ ಇತ್ತು ಆ್ಯಂಡ್ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಕೂಡ ಇತ್ತು ಗೈಸ್, ಅದಕ್ಕೋಸ್ಕರ ವ್ಲಾಗ್ ಹಾಕೋಕ್ಕಾಗಿಲ್ಲ. ಬಟ್ ಇನ್ಮೇಲಿಂದ ರೆಗ್ಯುಲರಾಗಿ ಹಾಕ್ತೀನಿ, ಓಕೆನಾ.